ಇನ್ನು ಅಬಕಾರಿ ಅಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಪಾಲಿದೆ ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸಿಎಂಗೆ ಪಾಲಿರೋದಕ್ಕೆ ಸಚಿವ ತಿಮ್ಮಾಪುರ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಅಥವಾ ಅವರು ರಾಜೀನಾಮೆಯನ್ನ ಪಡ್ಕೊಂಡಿಲ್ಲ. ಮುಖ್ಯಮಂತ್ರಿಗಳಿಗೂ ಪಾಲಿದೆ, ಅವ್ರಿಗೆ ಪಾಲಿರೋದ್ರಿಂದಲೇ ಅಬಕಾರಿ ಸಚಿವರ ರಾಜೀನಾಮೆಯನ್ನ ಪಡ್ಕೊಂಡಿಲ್ಲ. ಸಿಎಂಗೆ ಅಬಕಾರಿ ಅಕ್ರಮ ಕಾಣಿಸ್ತಾ ಇಲ್ವಾ? ಕಣ್ಮುಚ್ಕೊಂಡು ಕೂತಿದಾರಾ? ಪಂಚರಾಜ್ಯಗಳಿಗೆ ಹಣ ಹೋಗ್ತಾ ಇದೆ, ಹಾಗಾಗಿ ಸಿಎಂ ಸೈಲೆಂಟ್ ಆಗಿದ್ದಾರೆ. ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ. ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದರು. ಗವರ್ನರ್ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಇವರು ಗಾಂಧೀಜಿ ಅವರ ಹೆಸರನ್ನ ಹೇಳ್ತಾರೆ, ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 2 ಸಾವಿರ ಹೊಸ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಗಾಂಧೀಜಿ ಅವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡ್ಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರ್ ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿ ಅವರಿಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ದಾರೆ, ನಿಮ್ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ. ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ, ಗವರ್ನರ್ಗೆ. ಈ ಮುಖ್ಯಮಂತ್ರಿ ಕೊಟ್ಟು ಏನು ಉಪಯೋಗ ಆಗಿಲ್ಲ. 6 ತಿಂಗಳಿಂದ ಮುಖ್ಯಮಂತ್ರಿಗೆ 3-4 ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ. ಯಾಕಂದ್ರೆ ಇದ್ರಲ್ಲಿ ಪಾಲು ಅವ್ರಿಗೂ ಹೋಗ್ತೈತೆ. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದ್ರೆ ಅವ್ರು ಇಷ್ಟೊತ್ತಿಗೆ ಈ ರಾಜೀನಾಮೆ ತಗೋಬೇಕಾಯ್ತು. 3 ವಿಡಿಯೋಗಳು ಬಂದಿದೆ. ಕಳೆದ 1 ವರ್ಷದಲ್ಲಿ 3 ವಿಡಿಯೋಗಳು ಬಂದಿದೆ. ಡೀಲ್ ನಡೀತಾ ಇರೋದು, ಎಷ್ಟು ರೇಟ್ ಫಿಕ್ಸಿಂಗು, ಮತ್ತೆ ಲೈಸೆನ್ಸ್ ಯಾವ ರೀತಿ ಹಣ ಕೊಡಬೇಕು, ಯಾರ್ಯಾರಿಗೆ, ಇನ್ಸ್ಪೆಕ್ಟರ್ಗೆ ಎಷ್ಟು, ಕಮಿಷನರ್ಗೆ ಎಷ್ಟು, ಮಂತ್ರಿಗೆ ಎಷ್ಟು, ಮಂತ್ರಿ ಮಕ್ಕಳಿಗೆ ಎಷ್ಟು, ಇವೆಲ್ಲ ಒಳ್ಳೆ ಸಿನಿಮಾದಲ್ಲಿ ನಡೀತಾ ಇರೋ ತರ ನಡೀತಾ ಇದೆ. ಪ್ರತಿ ವೈನ್ ಸ್ಟೋರ್